ಅಣ್ಣ ಮತ್ತೆ ಬ್ಯಾಟ್ಸ್ಮನ್ ಹೋಗಿ ಅಣ್ಣ, ಬ್ಯಾಡ್ ಲೈಟ್ ಆಗ್ತದೆ, ಅವರಿಗೂ ಬ್ಯಾಡ್ ಲೈಟು ನಿಮಗೂ ಬ್ಯಾಡ್ ಲೈಟು. ನೀವು 4 ಓವರ್ ಅಂದ ತಕ್ಷಣ ಕೈ ಎತ್ತಿದ್ರೆ ಬ್ಯಾಟ್ಸ್ಮನ್ ಕಳಿಸಿ. ಓಕೆ, ಯಾಕೆಂದ್ರೆ ಎರಡೂ ತಂಡಕ್ಕೂ ಅಡಚಣೆ ಆಗೋದು ಬೇಡ, ಅದಕ್ಕೋಸ್ಕರ ನಾವು ಹೇಳ್ತೇವೆ ಬೇಗ ಬ್ಯಾಟ್ಸ್ಮನ್ ಹೋಗಿ ಬೇಗ ಆಡಿ ಅಂತ. ಅಲ್ಲಿ ಬ್ಯಾಟ್ಸ್ಮನ್ ನಮ್ಮೊಂದಿಗೆ ತಿಳಿದುಕೊಡಿಸಿ. ಅದೇ ರೀತಿಯಾಗಿ MCC ತಡ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡಿ ಅನ್ನೋ ಕರೆ ನೀಡ್ತಾ ಇದ್ದಾವೆ. ಅಲ್ಲಿ 5 ಓವರ್ಗಳ ಪಂದ್ಯವಾಗಿರುತ್ತೆ. ಶೀಘ್ರದಲ್ಲಿ ಪಂದ್ಯ ಮುಂದುವರಿಕೆ ಮಾಡಿ. ನೀವೆಷ್ಟು ಬೇಗ ಪಂದ್ಯ ಆಡ್ತೀರೋ ಅಷ್ಟು ಬೇಗ ಒಳ್ಳೇದಿಲ್ಲ. ಬ್ಯಾಡ್ ಲೈಟ್ ಆಗ್ತದೆ, ಇದರಲ್ಲಿ ತಂಡಕ್ಕೂ ನಿಮ್ಮ ತಂಡಕ್ಕೂ ಕೂಡ ಬಹಳಷ್ಟೊಂದು ಅಡಚಣೆ ಆಗುತ್ತೆ. 5-5 ಬೌಲರ್ ನೇಮ್ ಆಸಿಫಾ. ಇದು ಮತ್ತೆ ವೈಟ್ ಬಾಲ್ ಸೂಚನೆಗಳು ಅಂಕಿಅಂಶವನ್ನು ತಲುಪ್ತಾ ಇದೆ. ಅಲ್ಲಿ ದಡದೊಟ್ಟಿವರ್ಗಳಿಗೆ 7. ಈ ನಡುವೆ ಕಟ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಇತ್ತ ಮತ್ತೆ ಶಾರ್ಟ್ ಥರ್ಡ್ ಮ್ಯಾನ್ ಮೇಲ್ಭಾಗದಲ್ಲಿ 2 ಓಟವನ್ನ ದಾಖಲಿಸಿದ್ದಾರೆ. 2 ಓಟದ ಸೇರ್ಪಡೆ ತಂಡದೊಟ್ಟಿವರ್ಗಳಿಗೆ 9 ಓಟಗಳು. ಬಹಳ ಶುದ್ಧಭರಿತ ಹೊಡೆತ ತನ್ಮೂಲಕವಾಗಿ ಡೀಪ್ ಸ್ಕಾರ್ಲೆಗ್ ಮೇಲ್ಭಾಗದಲ್ಲಿ 1 ಓಟ 2ನೇ ಓಟವನ್ನು ಪೂರೈಸುವಂತ ಪ್ರಯತ್ನ. 2ನೇ ಓಟದ ಪೂರೈಕೆಯು ಕೂಡ ಆದಷ್ಟು ಬೇಗ ಪಂದ್ಯವನ್ನು ಆಡಿ ಎನ್ನುವ ಕರೆ ನೀಡ್ತಾ ಇದ್ದಾವೆ. ಸಮಯಕ್ಕೆ ನಾವು ಬದ್ಧರಾಗಿರಬೇಕು, ನಮಗೆ ಸಮಯ ಸಿದ್ಧವಾಗಿರಲ್ಲ. ಆ ನಿಟ್ಟಿನಲ್ಲಿ ಅಂದುಕೊಂಡು ಪಂದ್ಯವನ್ನು ಆಡಿ. ಬಹಳ ಶುದ್ಧಭರಿತ ಹೊಡೆತ ಕವರ್ಸ್ ಮೇಲ್ಭಾಗದಲ್ಲಿ ಪರ್ಫೆಕ್ಟ್ ಶಾಟ್ ಅನ್ನು ದಾಖಲಿಸಿದ್ರು. ಸೀಮಾರೇಖೆಯ ಹಂತದಲ್ಲಿ ಬಹಳ ಶುದ್ಧಭರಿತ ಕ್ಷೇತ್ರ ರಕ್ಷಣೆ ಮತ್ತೆ 2 ಓಟದ ಸೇರ್ಪಡೆ. ತಂಡದೊಟ್ಟಿವರ್ಗಳಿಗೆ 13. ಮತ್ತೆ ಹಸಿಗಾರಿಕೆ ಭಾಗದಲ್ಲಿ ಡಿಪಾಯಿಂಟ್ ಮೇಲ್ಭಾಗದಲ್ಲಿ ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ನಡಬೇಕೆ 1 ಓಟದ ಸೇರ್ಪಡೆ. ಇತ್ತ ಓವರ್ ಕೂಡ ಮುಕ್ತವನ್ನು ಕಾಣ್ತಾ ಇದೆ. 1 ಓವರ್ಗಳ ಮುಕ್ತಾದ ಬಳಿಕ ತಂಡದೊಟ್ಟಿವರ್ಗಳಿಗೆ 14 ವಿತೌಟ್ ನೋ ಲಾಸ್. ಎಂಡ್ ಆಫ್ ಓವರ್ ನಂಬರ್ 1.
14. ನ್ಯೂ ಬಾಲರ್ ಜಾನೀರ್ ಅವರನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳ ಸುತ್ತುವರಿತೆ ಎಸ್ಗಾರಿಕೆ ಒಂದು ದೊಡ್ಡದ ಸೇರ್ಪಡೆ. ತಳದೊಟ್ಟುವರಿಗಳಿಗೆ 15 ಕಾಲು ಶತಕದ ಪೂರೈಕೆನ ಕಾಣ್ತಾ ಇದೆ. ಅರ್ಧಾಂಶ ಕಾಲು ಶತಕ. ಇತ್ತು ಡಾಟ್ ಬಾಲ್ 15ಕ್ಕೆ ಏರಿಕೆನ ಕಾಣ್ತಾ ಇದೆ. ಸ್ವಿಚ್ ಮೂಲಕವಾಗಿ ಡಿಪಾಯಿಂಟ್ ಬಲಭಾಗದಲ್ಲಿ ಇವಾಗ ಸೇವಾರಕ್ಕೆ ಹೊರವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಆಟದ ಸೇರ್ಪಡೆ ಇವಾಗ ಅಂಕಿಅಂಶವನ್ನು ಕಾಣ್ತಾ ಇದೆ. ತಳದೊಟ್ಟುವರಿಗಳಿಗೆ 19 ಓಟಗಳು. 19 ವಿತೌಟ್ ಲಾಸ್. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. 2ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ ಕೂಡ. ಈ ನಡುವೆ ಬಹಳಷ್ಟು ಒಂದು ಭರವಸೆಯನ್ನು ಹೊಡೆದ ತನ್ಮೂಲಕವಾಗಿ ಲಾಂಗ್ ಸೀಮಾರಕ್ಕೆ ಹೊರವನ್ನು ಕ್ರಮಿಸ್ತಾ ಇದೆ. 6 ಸಾರಿ ಬಾರಿ 6 ಓಟದ ಸೇರ್ಪಡೆ. ತಂಡದೊಟ್ಟುವರಿಗಳಿಗೆ ಇವಾಗ 25 ಏರಿಕೆನ ಕಾಣ್ತಾ ಇದೆ. 25 6 ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ. ಬಹಳ ಸುತ್ತುವರಿತ ಹೊಡೆತ ಮತ್ತೆ ಶಾರ್ಟ್ ಥರ್ಡ್ ಮ್ಯಾನ್ ಮೇಲ್ಭಾಗದಲ್ಲಿ ದಾಖಲಿಸಿದ್ದಾರೆ. ಒಂದೊಡ್ಡ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ತಳದೊಟ್ಟುವರಿಗಳಿಗೆ 26ಕ್ಕೆ ಏರಿಕೆನ ಕಾಣ್ತಾ ಇದೆ. 26 ಬಹಳ ಸುತ್ತುವರಿತ ಒಂದು ಆರಂಭನ ಕಾಣ್ತಾ ಇದೆ. ಅಂತಿಮ ಎಸೆತ. ಅಂತಿಮ ಚೆಂಡು. ಈ ನಡುವೆ ಲೆಗ್ ಸ್ಟಿಕ್ ಹೊರಾಚೆ ಹಾದು ಹೋಗ್ತಾ ಇದೆ. ವೈಡ್ ಬಾಲ್ ಸೂಚನೆಗಳು. ತೀರ್ಪುಗಾರಿಕೆ ಭಾಗದಲ್ಲಿ ಮಾರಿ ತೀರ್ಪುಗಾರಿಕೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಟೂರ್ನಮೆಂಟಿನ ಸಂಘಟಕರು ಕೂಡ ಹೌದು. ಉತ್ತರ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಒಂದೊಡ್ಡ ಹೆಚ್ಚುವರಿ ಅಂಕಿಅಂಶವನ್ನು ತಲುಪ್ತಾ ಇದೆ. ಇತ್ತ 2 ವಾರಗಳ ಮುಕ್ತಾಯ 28 ಓಟವನ್ನು ದಾಖಲಿಸಿದ್ದಾರೆ. ಎಂಡ್ ಆಫ್ ಓವರ್ ನಂಬರ್ 2 28 ವಿತೌಟ್ ಲಾಸ್. ಇನ್ನು ಕೂಡ 3 ಓವರ್ಗಳ ಪಂದ್ಯ ಬಾಕಿ ಇದೆ. ಆದಷ್ಟು ಬೇಗ ಪಂದ್ಯ ನಾಡಿ. ಶಫಾಕ್ ನ್ಯೂ ಬಾಲರ್. ಶಫಾಕ್ ಹೆಸರಿಕಂತ ಚೆಂಡು ಮತ್ತೆ ಬ್ಯಾಕ್ವರ್ಡ್ ಫೈನಲ್ ಮೇಲ್ಭಾಗದಲ್ಲಿ ದಾಖಲಿಸಿದ್ದಾರೆ. ಮತ್ತೆ 2 ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ತಳದೊಟ್ಟುವರಿಗಳಿಗೆ 33 ದಶಕದ ಪೂರೈಕೆನ ಕಾಣ್ತಾ ಇದೆ. 30 ಓಟಗಳು. ಈ ನಡುವೆ ಯಾರ್ಕರ್ ಡೆಲವರಿ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಇತ್ತ 30ಕ್ಕೆ 1.
ಊಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಮತ್ತೆ ಒಂದು ದೊಡ್ಡದ ಸೇರ್ಪಡೆ ಅಂಕಿಅಂಶ ಮಟ್ಟಿನ ತಲುಪ್ತಾ ಇದೆ. ಅಲ್ಲಿ ತಡದೋಟುಗಾರಿಗಳಿಗೆ 31ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 31. ಶಫಾಕ್ ಎಸೆರ್ಗದ್ದ ಚೆಂಡು ಡಾಟ್ ಬಾಲ್. ಬಹಳಷ್ಟೊಂದು ಕಂಬ್ಯಾಕ್ ಎಸೆಗಾರಿಕೆಯನ್ನು ಮಾಡಿದ್ದಾರೆ. 5ನೇ ಬಾರಿ ಬಹಳ ಶುದ್ಧಭರಿತ ಹೊಡೆತ. ಮತ್ತೆ ಮಿಡ್ವಿಕೆಟ್ ಮೇಲ್ಭಾಗದಲ್ಲಿ ದಾಖಲಿಸಿದ್ದಾರೆ. ಕೇವಲ ಒಂದೊಡ್ಡದ ಸೇರ್ಪಡೆ. ಈ ನಡುವೆ ತೀರಾ ಹೈಲೈಟ್ ಶಾಟ್ ಲಾಂಗಾಡ ಮೇಲ್ಭಾಗದಲ್ಲಿ ಬಹಳಷ್ಟೊಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಹೋದರೆ ಆಘಾತ. ಇದು ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮೊದಲ ಹಂತದಲ್ಲಿ ಮೊದಲ ಬ್ರೇಕ್ ಥ್ರೋ ನೀಡಿದ್ರು. ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅಲ್ಲಿ 32ಕ್ಕೆ 3ನೇ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ. ಅಲ್ಲಿ ಇನ್ನೂ ಕೂಡ 11 ಚೆಂಡುಗಳ ಪಂದ್ಯ ಮೊದಲ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಲಾಸ್ಟ್ 11 balls to go. ಶಾರ್ಟ್ ಫೈನ್ ಲೆಗ್ ಬಲಭಾಗದಲ್ಲಿ ಓಟವನ್ನು ದಾಖಲಿಸಿದ್ದಾರೆ. ಇದು ಒಂದೊಡದ ಸೇರ್ಪಡೆ ಅಂಕಿಅಂಶ ಒಟ್ಟನ್ನು ಕಾಣ್ತಾ ಇದೆ. ಶಾನ್ CR7 ಆಫೀಷಿಯಲ್ ನ ಕ್ಯಾಮ್ರಾಮನ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮ್ಯಾನೇಜರ್ ಆಗಿ ಅಲ್ಲಿ ನೋ ಬಾಲ್ ಸೂಚನೆ. ಇತ ನಡುವೆ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಒಂದೊಡ್ಡದ ಹೆಚ್ಚುವರಿ ಅಂಕಿಅಂಶ ಒಟ್ಟನ್ನು ತಲುಪ್ತಾ ಇದೆ. ಆ 1+1 2 ಓಟದ ಸೇರ್ಪಡೆ. ತಡದೊಟ್ಟುವರೆಗಳಿಗೆ 35 ಓಟಗಳು. 35-3 4th over in progress. 4ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಅಂಕಣದ ಭಾಗದಲ್ಲಿ ಕಿರಣ್ ಮೆಮೋರಿಯಲ್ ಟ್ರೋಫಿ ಪಂದ್ಯ ಸಾಗ್ತಾ ಇದೆ. ಬಹಳ ಶ್ರುತಭರಿತ ಹೊಡೆತ. ಕವರ್ಸ್ ಮೇಲ್ಭಾಗದಲ್ಲಿ ಒಂದೋಟ ಹೆಚ್ಚುವರಿನ ಕಾಣ್ತಾ ಇದೆ. ತೀರಾ ಶಾರ್ಟ್ ಆಗಿ ಬಿದಿರ್ಕಂತ ಚೆಂಡು ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ಬಾರಕ್ಕೆ ಹೊರವನ್ನು ಕ್ರಮಿಸ್ತಾ ಇದೆ. 6 ಸಾರಿ ಬಾರಿ 6 ಓಟದ ಸೇರ್ಪಡೆ. ಇವಾಗ ಅಂಕಿಅಂಶವನ್ನು ತಲುಪ್ತಾ ಇದೆ. ತಂಡದ ಒಟ್ಟುವರಿಗಳಿಗೆ 42 42-3. ಲಾಸ್ಟ್ ಕೊನೆ 2 ಎಸೆತ ಬಾಕಿ ಇದೆ. ತಂಡದ ಒಟ್ಟುವರಿಗಳಿಗೆ 42 ಓಟಗಳು. ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಾಟ್ ಬಾಲ್ ಆಗ್ತಾ ಇದೆ. ಅಂತಿಮ ಎಸೆತ 4ನೇ ಓವರ್ನ ಕೊನೆ ಎಸೆತ ಬಾಕಿ ಉಳಿತಾ ಇದೆ. ನೋ ಬಾಲ್. ಈತ ನಡುವೆ ಫಾರ್ಫೇಟ್ ಶಾಟ್ ಅನ್ನು ದಾಖಲಿಸಿದ್ರು. ಲಾಂಗ್ ಆಫ್ ಎಲ್ ಭಾಗದಲ್ಲಿ 2ನೇ ಓಟವನ್ನು ಪೂರೈಸುವ ಹಂತದಲ್ಲಿ
ರನ್ಔಟ್ ಮಾದರಿಯಲ್ಲಿ ಹೋದರೆ ಆಗದವನ ಕಾಣ್ತಾ ಇದೆ. ನೋ ಬಾಲ್ +1 ರನ್ಸ್. ಕ್ಕೆ 4. ಬಹಳಷ್ಟೊಂದು ಐ ಲೆಫ್ಟ್ ಶಾಟ್ ಆಗ್ತಾ ಇದೆ. ಟಾಪ್ ಎಡ್ಜ್ ಫ್ರೀ ಚೆಂಡಿಗೆ ಮತ್ತೆ ಒಂದೊಡವನ್ನು ದಾಖಲಿಸಿದ್ದಾರೆ. ಅಲ್ಲಿ 4 ಓವರ್ಗಳ ಮುಕ್ತವನ್ನು ಕಾಣ್ತಾ ಇದೆ. 45ಕ್ಕೆ 4. ಮೊಹಸಿನ್ ಖಾನ್ ಬಹಳ ಶುದ್ಧವರಿತ ಹೊಡೆತ. ಡೀಪ್ ವಿಕೆಟ್. ಸೀಮಾರಕ್ಕೆ ಹಂಚಿನಲ್ಲಿ ನಂಬಲಾರು ಸಾಧ್ಯತೆ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. 6 ಅಟ್ಟಾಯಿಸಿದ್ದಾರೆ. 6 ಓಟವನ್ನು ಅಟ್ಟಾಯಿಸಿದ್ರು. ಕೇವಲ 1 ಓಟಗಳಿಗೆ ಅವಕಾಶಗಳು ಮಾಡಿಕೊಂಡಿದ್ದಾರೆ. ಬಹುಶಃವಾಗಿ ಬಹಳಷ್ಟು ಹೊತ್ತುವರಿತ ಒಂದು ಕ್ಷೇತ್ರ ರಕ್ಷಣೆ ಹಂತವನ್ನು ಕಾಣ್ತಾ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಬೆಟ್ಟನ್ನು ತಲುಪ್ತಾ ಇದೆ. ತಂಡದ ಒಟ್ಟು ಗಳಿಕೆ 47ಕ್ಕೆ 4. 47 for 4. 3ರ ಬಾರಿ ಮೋಸಿನ ಸೇರ್ಕಂತ ಚೆಂಡು ಮತ್ತೆ ಡಾಟ್ ಬಾಲ್. ಬಹಳ ಶುದ್ಧವರಿತ ಒಂದು ಕಂಬ್ಯಾಕ್ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಚುಕ್ಕಿ ಎಸೆತ ಅಂಕಿಅಂಶ ಬೆಟ್ಟಲ್ಲಿ ಸೇರ್ಪಡೆ ಆಗ್ತಾ ಇದೆ. ತೀರಾ ಸ್ಲೋವರ್ ಡೆಲಿವರಿ. ಗತಿ ಪರ್ವತನ ಚೆಂಡು. ಚಳಿಯ ಕಾರಣ ಅಂಪೈರಿಗೆ ಕೈ ಸ್ವಲ್ಪ ಮರಗಟ್ಟಿದೆ. ವಿಕೆಟ್ ಹೊಡಿಲಿಕ್ಕೆ ಆಗ್ತಾ ಇಲ್ಲ. ಬಹಳ ಶುದ್ಧವರಿತ ಹೊಡೆತ. ಮತ್ತೆ ಮಿಡ್ ವಿಕೆಟ್ ಬಲಭಾಗದಲ್ಲಿ ಡಿಪೆಂಡ್ ವಿಕೆಟ್ ನಡುವೆ ದಾಖಲಿಸಿದ್ರು. ಒಂದಾಟ ಮಾತ್ರ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ಕೊನೆ ಎಸೆತ ಬಾಕಿ ಇದೆ. ಅಣ್ಣ ನೀವು ರೆಡಿ ಇರ್ಬೇಕು. ಇಮಿಡಿಯೇಟ್ ಫೀಲ್ಡಿಂಗ್ ಅವರು ಹೋಗ್ತಾರೆ, ನೀವು ಒಳಗೆ ಹೋಗ್ತಾ ಇರಿ. ಓವರ್ ಮುಕ್ತಾಯ. ಟಾರ್ಗೆಟ್ ಸಂಖ್ಯೆ 49 ಓಟಗಳು. ಅಣ್ಣ ಬ್ಯಾಟಿಂಗ್ ಆದಷ್ಟು ಬೇಗ, ಈ ಫೀಲ್ಡಿಂಗು ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಮಾಡಬೇಕು. ಅಲ್ಲಿ ಟಾರ್ಗೆಟ್ ಸಂಖ್ಯೆ 49 ಓಟಗಳು. ಅಣ್ಣ ಬ್ಯಾಟ್ಸ್ಮನ್ ಇಮಿಡಿಯೇಟ್ ಆಗಿ ಬನ್ನಿ. ಅಲ್ಲಿ ಬರಬೇಕು. ನಿಮಗೆ ಬ್ಯಾಟ್ ಲೈಟ್ ಆಗ್ತದೆ. ಅಂಪೈರ್ ಬ್ಯಾಡ್ ಲಾಕ್ ಆಗ್ತಾ ಇದೆ. ದಯವಿಟ್ಟು ಬೇಗ ಫೀಲ್ಡಿಂಗ್ ನಿಲ್ಲಿಸಬೇಕು. ಬೇಗ ಬೇಗ ನಿಲ್ಲಿಸ್ಬೇಕಲ್ವಾ? ಆಮೇಲೆ ನಿಮ್ಗೆ ಬ್ಯಾಡ್ ಲೈಟ್ ಆಗ್ಬಿಟ್ಟು ಕಂಟಿನ್ಯೂ ಮಾಡೋಕ್ಕಾಗತ್ತಾ? ಬೆಳಕಿರುವಾಗಲೇ ಬೇಗ ಮುಗಿಸಿ. ಟೈಮ್ ಕೊಡಬೇಡಿ ಯಾವುದಕ್ಕೂ. ಬೇಗ ಬೇಗ ನಿಲ್ಸಿದ್ರೇನೆ ಅಲ್ವಾ? ಅಂಪೈರ್ ಲೇಟ್ ಮಾಡಿದ್ರೆ 5 ರನ್ ಪೆನಾಲ್ಟಿ ಕೊಡ್ತೀವಿ. ಬ್ಯಾಟಿಂಗ್ ಟೀಮ್ಗೆ 5 ರನ್ ಪೆನಾಲ್ಟಿ ಆಗುತ್ತೆ ಬೌಲಿಂಗ್ ಬೇಗ ಹಾಕಿಲ್ಲ ಅಂದ್ರೆ.
விட்டு அடி வாங்குற நேரம். நீ சும்மா இருந்தாலும் உன் வாய் சும்மா இருக்காரு. உன் வாய் சும்மா இருந்தாலும் நீ சும்மா இருக்க மாட்ட. நீயும் வாய் சும்மா இருந்தாலும் இந்த ஊர் உன்னை சும்மா விடாது. உடம்ப பத்திரமா பாத்துக்க. ಅಂಪೈರ್ಗಳಿಗೆ ಕಿವಿ ಮಾತು ಹೇಳ್ತಾ ಇದ್ದಾರೆ ವಿಕ್ಕಿ ಬಾಯ್ ಅವರು. ಈಗಾಗಲೇ ಪಂದ್ಯ ಮುಂದುವರಿಕೆ ಮಾಡಿ 30-49 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮೊದಲ ಚೆಂಡು ಸ್ವಲ್ಪ ಮಟ್ಟಿಗೆ ಬ್ಯಾಟಿಗೆ ಹಾದು ಹೋಗ್ತಾ ಇದೆ. ಒಂದು ದೊಡ್ಡದ ಸೇರ್ಪಡೆ ಖಾತೆ ಕೂಡ ಆರಂಭ ಕಾಣ್ತಾ ಇದೆ. ಬಹಳಷ್ಟು ತ್ವರಿತ ಹೊಡೆತ ನೋಮಸ್ ಆಗ್ತಾ ಇದೆ. ಲಾಗ್ ಆಫ್ ಸೇಮಾರಕ್ಕೆ ಹೊರವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಈ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರೆ ನಿಶ್ಚಯವಾಗಿ ಪಂದ್ಯವನ್ನು ಜಯಿಸ್ತಾರೆ. ಸಿಕ್ಸರ್ ಬೌಂಡರಿ ಅವಶ್ಯಕತೆ ಪಂದ್ಯದ ಜಯಕ್ಕಾಗಿ. ಡಾಟ್ ಬಾಲ್ಗಳ ವಿಕೆಟ್ ಟೇಕಿಂಗ್ ಬೌಲಿಂಗ್ ಪ್ರದರ್ಶನ ಈ ರೀತಿ ಒಂದು ಎಸಿಗಾರಿಕೆ ಪಂದ್ಯದ ಜಯಕ್ಕಾಗಿ ಬರಬೇಕಾಗಿದೆ. ಉದ್ದರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್. ಅಲ್ಲಿ 3 ಚೆಂಡುಗಳ ಬಳಿಕ 5 ಓಟವನ್ನು ದಾಖಲಿಸಿದ್ದಾರೆ. ರನ್ಔಟ್ ಅವಕಾಶಗಳು ಭಾಷವಾಗಿ ನೇರ ಗುರಿ ದಾಖಲಿಸಿದ್ರೆ ರನ್ಔಟ್ ಮಾಡುವಂತೆ ಎಲ್ಲ ಅವಕಾಶಗಳು. ಇದು ಒಂದೊಡದ ಸೇರ್ಪಡೆ ಅಂಕಿಅಂಶ ಮಟ್ಟಿನ ತಲುಪ್ತಾ ಇದೆ. ತಳದ ಒಟ್ಟುವರಿಗಳಿಗೆ 6 ಜಯಕ್ಕಾಗಿ 26-43 ಓಟಗಳು ಬರಬೇಕಾಗಿದೆ. ಸುಲಭ ಸಾಧ್ಯತೆ ಒಂದು ಕ್ಯಾಲಿಕೇಟರ್ ಲೆಕ್ಕಾಚಾರ. 7 ಸಿಕ್ಸರ್ 26 ಎಸೆತಗಳಲ್ಲಿ ದಾಖಲಿಸಿದ್ರೆ ಪಂದ್ಯಗಳನ್ನು ಜಯಿಸ್ತಾರೆ. ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಡಾಟ್ ಬಾಲ್. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಲೋ ಬಾಲ್. ಅಂತಿಮ ಎಸೆತ. ಬಹಳಷ್ಟು ತ್ವರಿತ ಹೊಡೆತ. ಸ್ಕ್ವೇರ್ ಲೆಗ್ ಮೇಲೆ ಭಾಗದಲ್ಲಿ ಮತ್ತೆ ಒಂದೊಳದ ಸೇರ್ಪಡೆ. ಅಣ್ಣ ಅಲ್ಲಿ ಕ್ಯಾಮ್ರಾ ಮುಂದೆ ನಿಂತವರು ಸ್ವಲ್ಪ ಬದಿಗೆ ನಿಲ್ಲಿ. ಅಲ್ಲಿ ನೀವೇ ಓಕೆ. ಅಲ್ಲಿ 1 ಓವರ್ಗಳ ಮುಕ್ತಾಯದ ಬಳಿಕ 7 ಓಟವನ್ನು ದಾಖಲಿಸಿದ್ದಾರೆ. ಇಪ್ಪತ್ತ ಮುಂದೆ 42 ಓಟಗಳು ಬರಬೇಕಾಗಿದೆ. 24 ಬಾಲ್ 42 runs are required now. ಆದಷ್ಟು ಬೇಗ ಪಂದ್ಯವನ್ನು ಆಡಿ ದಯವಿಟ್ಟು ಇಮಿಡಿಯೇಟ್ ಆಗಿ ಆದಷ್ಟು ಬೇಗ ಪಂದ್ಯವನ್ನು ಆಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಅಣ್ಣ ಆದಷ್ಟು ಬೇಗ ಆರಿಸಿ. ಓಕೆ. 24 ಮುಂದೆ 42 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಪಂದ್ಯದ ಮುಂದುವರಿಕೆ ಮಾಡಿ ಬಹಳಷ್ಟು ತ್ವರಿತ ಹೊಡೆತ. ಲಾಂಗ್ ಆಫ್ ಎಲ್ ಭಾಗದಲ್ಲಿ ಕ್ಷೇತ್ರ ಎಡವಟ್ಟು ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆ. ಲಡ್ಡು ಬಂದು ಬಾಯಿಗೆ ಬಿದ್ದ ಹಾಗೆ ಆಯಿತು. ಇವಾಗ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 23 ಎಸೆತ 38 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಡಾಟ್ ಬಾಲ್.
ಈ ನಡುವೆ ಲಾಂಗ್ ಆನ್ ಮೇಲ್ಭಾಗದಲ್ಲಿ ನಂಬಲ ಸಾಧ್ಯತೆ ಒಂದು ಕ್ಷತ ರಕ್ಷಣೆ ಮಾಡಿದ್ರು. ಅಲ್ಲಿ ರನ್ಔಟ್ಗಾಗಿ ಮನವಿಗಳಿಲ್ಲ. ಅದು ಯಾವ ರೀತಿ ಡಿಸಿಷನ್ಗಳು ಬರುತ್ತೆ ಕಾದೊಡಬೇಕಾಗಿದೆ. 2 runs. ಸಿಕ್ಸರ್ ಇಲ್ಲ ಅನ್ನೋಲ್ಲಿ ಕ್ಯಾಮ್ರಾಮ್ಯಾನ್ ಹೇಳ್ತಾ ಇದ್ದಾರೆ. ಓಕೆ, 2 runs. ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ವೈಡ್ ಬಾಲ್. ಅಲ್ಲಿ ಬಂದಳ ಜಯಕ್ಕಾಗಿ 21 ಓಟಗಳು ಬರಬೇಕಾಗಿದೆ. 21 ಬಾಲ್ 35 runs ಆರ್ ರಿಕ್ವೈರ್ಡ್. ಏನಕ್ಕೆ ನೋ ಬಾಲ್? ನೋ ಬಾಲ್. ಓಕೆ, ಮ್ಯಾಟ್ ಆಚೆ. ಫ್ರೀ ಹಿಟ್ ಅವಕಾಶಗಳು ದೊರಕ್ತಾ ಇದೆ. ಫ್ರೀ ಚೆಂಡಿಗೆ ಹೋದರೆ ಅವರ್ಸ್ಗಳು ಬೀಸುವಂತ ಪ್ರಯತ್ನ ಮಾಡಿದ್ರು. ಮತ್ತೊಂದೆಡದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಸ್ಟೆಪ್ ಅನ್ನು ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಮತ್ತೆ ಒಂದೆಡದ ಸೇರ್ಪಡೆ. 19ಕ್ಕೆ 33 ಅವಶ್ಯಕತೆ ಇದೆ. ಓವರ್ ಕ್ಲೋಸ್. ಬೇಗ 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 ಆಡಿ. ಸಮಯ ಸರಿತಾ ಇದೆ. ಇದು ಬಿಗ್ ಬಾಸ್ ಟೈಮ್ ಆಗಿಲ್ಲ, ಸಂಜೆ ಕತ್ತಲಾಗ್ತಾ ಇದೆ. ಈಗಾಗಲೇ ಸಮಯ 5:52. ಅಲ್ಲಿ ಗಮನಿಸಿಕೊಳ್ಳಿ, ಅಂಪೈರ್ ಮಾರಿಯೋಣ ಆದಷ್ಟು ಬೇಗ ಪಂದ್ಯ ನಾಡಿ. ಸ್ವಲ್ಪ ಕತ್ಲಾದ್ರೆ ನಾವು ಯಾರು ಕಾಣ್ಲಿಕ್ಕಿಲ್ಲ. ಹಾಗಾಗಿ ಬೆಳ್ಳಗಿದ್ದವ್ರು ಮಾತ್ರ ಕಾಣ್ತಾರೆ. ಅಲ್ಲಿ ತಳದೊಟ್ಟುವರಿಗಳಿಗೆ 16, 18 ಓಟಗಳು ಬರಬೇಕಾಗಿದೆ. ಡಾಟ್ ಬಾಲ್. ವೈಟ್ ಬಾಲ್. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 17ಕ್ಕೆ 32. ಒಂದೋಟದ ಸೇರ್ಪಡೆ. 16-31 ಓಟಗಳು ಬರಬೇಕಾಗಿದೆ. 16ಕ್ಕೆ 31. 5 ಸಿಕ್ಸರ್ ಬಳಿಕ ಒಂದು ಓಟವನ್ನು ದಾಖಲಿಸಿಕೊಳ್ಬೇಕಾಗುತ್ತೆ. ಟಾಪ್ ಕ್ಯಾಚ್ ಮಾಡುವಂತ ಅವಕಾಶ. ಡಿ ಒಳ್ಳೆ ಫೀಲ್ಡಿಂಗ್ ಮಾಡಿದ್ದಾರೆ. ಶಿವಮ್ ಡುಬೆ.
ನ್ಯೂ ಬ್ಯಾಟ್ಸ್ಮನ್ ರಾಹುಲ್. 15-31. ಬಹಳ ಶುದ್ಧಭರಿತ ಹೊಡೆತ, ಕ್ಯಾಚ್ ಮಾಡುವಂತ ಅವಕಾಶಗಳು. 1 ಬದಲಾಗಿ 2. ರಾಹುಲ್ ಜಸ್ಟ್ ಬಸ್ 2 ಓಟವನ್ನು ದಾಖಲಿಸಿದ್ದಾರೆ. ಮೂರನೇ ಓವರ್ನ ಚಾಲ್ತಿಯ 2 ಎಸೆದ ಬಾಕಿ ಉಳಿತಾ ಇದೆ. ಲಾಸ್ಟ್ 2 balls are remaining. ಡಾಟ್ ಬಾಲ್. ದೂಬೆ ಚಪ್ಪಾಳೆ ತರ್ತಾ ಇದ್ದಾರೆ. ಬಹಳ ಶುದ್ಧ ಭರಿತ ಹೊಡೆತ ಇತ ನಡುವೆ 1 ಓಟ 2ನೇ ಓಟವನ್ನು ಪೂರೈಸುವಂತ ಪ್ರಯತ್ನದಲ್ಲಿ ಯಶಸ್ಸುಗಳು ಬರ್ತಾ ಇದೆ. ಅಂಪೈರ್ ಶಾರ್ಟ್ ರನ್ ಓವರ್ ಆದ್ರೆ ಕೆಳಗೆ ಅಥವಾ ಮೇಲಾದ್ರೆ ಮಾತ್ರ ಈಗ ಶಾರ್ಟ್ ರನ್ ತೋರಿಸ್ತಾರೆ. ಕಾಲಾವಕಾಶ ಬಹಳಷ್ಟು ಕಮ್ಮಿ ಇದೆ. ಇಲ್ಲಿ ಪಕ್ಕದಲ್ಲಿ ಹೇಳ್ತಾ ಇದ್ದಾರೆ 12 ಎಸೆತ 27 ಓಟಗಳು ಬರಬೇಕಾಗಿದೆ. ಪೂರ್ಣಾಂತರವಾಗಿ ವಿದಿರ್ಕಂತ ಚೆಂಡು ತನ್ಮೂಲಕವಾಗಿ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸೀಮಾರೇಖೆ ಹೊರಮನ ಕ್ರಮಿಸ್ತಾ ಇದೆ. ಬೌಂಡ್ರಿ. ಕ್ರಿಕೆಟ್ ಅದೃಷ್ಟದ ಆಟ. 11 ಎಸೆತ 23 ಓಟಗಳು ಬರಬೇಕಾಗಿದೆ. ಅಸೀಮ್ 3 ಮಾರಬಾಯಿ ಅಂತ ಹೇಳ್ತಾ ಇದ್ದಾರೆ. ಸ್ಟೆಪ್ ಔಟ್ ಅನ್ನು ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ ತನ್ಮೂಲಕವಾಗಿ ಲಾಗ್ ಆಫ್ ಭಾಗದಲ್ಲಿ ಸೀಮಾರೇಖೆ ಒಳಭಾಗದಲ್ಲಿ ನಂಬಲ ಸಾಧಿರುತ್ತದೆ. ಕ್ಷೇತ್ರ ರಕ್ಷಣೆ ಮಾಡಿದ್ರು ಉದ್ದರಿಯ ಪತನ. ಬ್ಯಾಟ್ಸ್ಮನ್ ಆದಷ್ಟು ಬೇಗ ಹೋಗ್ಬೇಕು. ಅಲ್ಲಿ 10 ಎಸೆತ 23 ಓಟಗಳು ಬರಬೇಕಾಗಿದೆ. 12 ಜಯಕ್ಕಾಗಿ 10 ಬಾಲ್ 23 ರನ್ಸ್ ರಿಕ್ವೈರ್ಡ್. ದುಬೆ ಈಗಾಗಲೇ ಫುಲ್ ಟೈಟ್ ಆಗಿ ಶೂ ಕಟ್ಕೊಂಡಿದ್ದಾರೆ. ಕ್ಯಾಚಿಂಗ್ ಪ್ರಾಕ್ಟೀಸ್ಗೆ ಇಮಿಡಿಯೇಟ್ಲಿ ರೆಡಿ. ಟಾಪರ್ಸ್ ಆಗಿರ್ಕಂತ ಚೆಂಡು ಸೇಮ್ ಮನುಷ್ಯರು ದಪ್ಪಗೆ ಇದ್ದಾರೆ. ಇಬ್ಬರು ಒಂದೇ ತರ ಇದ್ದಾರೆ. ಯಾರು ಏನು ಎತ್ತ ಅಣ್ಣ ತಮ್ಮಂದಿರು ಹಿಂಬದಿಯಲ್ಲಿ 2 ಓಟಗಳಿಗೆ ಅವಕಾಶ ಮಾಡಿಕೊಂಡಿದ್ದಾರೆ. ಪೂರ್ಣಾಂತರವಾಗಿ ಬಿದಿರ್ಕಂತ ಚೆಂಡು. ದುಬೆ ಒಳ್ಳೆ ಫೀಲ್ಡಿಂಗ್ ಮಾಡಿದ್ದಾರೆ. ಒಂದೋಟದ ಸೇರ್ಪಡೆ. 8 ಎಸೆತ 20 ಓಟಗಳು ಬರಬೇಕಾಗಿದೆ. ಡಾಟ್ ಬಾಲ್. ಏಳಕ್ಕೆ 20 ರಾಹುಲ್. ಏನಾಡುವ ರಾಹುಲ್ ದಾಡಿನ ಮುಖಾಂತರವಾಗಿ ಸೇವಾರೇಖೆ ಹೊರವರ ಕ್ರಮಿಸ್ತಾ ಇದೆ. ಬೌಂಡ್ರಿ. ಇನ್ನೂ ಕೂಡ ಪಂದ್ಯಾಟ ಫಲಿತಾಂಶ ಅದು ಯಾವ ತಂಡಕ್ಕೆ ಬರುತ್ತೆ ಕಾದ್ ನೋಡಬೇಕಾಗಿದೆ. 6ಕ್ಕೆ 16 ರಾಹುಲ್ ಇದ್ದಾರೆ. ಅಣ್ಣ ಅಲ್ಲಿ ಬೇಗ ಆಡಿಸ್ಬೇಕು. ಅಂಪೇರ ಜಲ್ದಿ ಆಡಿಸಿ. ಕೊನೆ 6 ಚೆಂಡು ಬಾಕಿ ಇದೆ. ಆದಷ್ಟು ಬೇಗ 12 ಆರ್ಸಿಯನ್ನು ಕರೆ ನೀಡ್ತಾ ಇದ್ದಾವೆ.
ಮೊದಲ ಚೆಂಡು ಸ್ಟ್ರೈಕ್ ರೊಟೇಟಿಂಗ್ ಆಡ್ತಾ ಇದ್ದಾರೆ, ದುಬ್ಬೆ ಓಡ್ತಾ ಇದ್ದಾರೆ. ಒಂದೊಡ್ಡದ ಸೇರ್ಪಡೆ ಅಲ್ಲಿ ಪಂದ್ಯದ ಜಯಕ್ಕಾಗಿ 5-15 ಪಂದ್ಯವನ್ನು ಜಯಿಸುವರು ಯಾರು? 2 ಸಿಕ್ಸರ್ ಬಳಿಕ ಒಂದು ಬಳಿ ಓಟ, ಮತ್ತೊಂದು ಓಟವನ್ನು ದಾಖಲಿಸಿಕೊಳ್ಬೇಕಾಗುತ್ತೆ. ರಾಹುಲ್ ಹೆಸರುಗತ್ತ ಚೆಂಡು ಇವಾಗ ಒಂದೋಟ, ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಎರಡನೇ ಓಟದ ಪೂರೈಕೆನ ಕಾಡುತ್ತಾ ಯಸ್ 2 ಓಟದ ಸೇರ್ಪಡೆ. ಕೊನೆ ಹಂತದಲ್ಲಿ ಗಲಿಬಿಲಿ ಕಂಡ್ರು. 4-13 3 ಬೌಂಡ್ರಿ ಅಥವಾ 2 ಸಿಕ್ಸರ್ ಅವಶ್ಯಕತೆ ಇದೆ. 4-13 ರಾಹುಲ್ ಗೆಸತ ಚೆಂಡು ರಾಹುಲ್ ಅಲ್ಲಾಡ್ಸ್ಬಿಟ್ರು. ಆಸ್ ಮ್ಯಾಕ್ಸಿಮಮ್ 3 ಎಸೆತ 7 ಓಟಗಳು ಬರಬೇಕಾಗಿದೆ. ಪಂದ್ಯಾಟ ನಾವು ಹೇಳಿದ ಹಾಗೆ ಕ್ರಿಕೆಟ್ ಅದೃಶ್ಯನ ಅದೃಷ್ಟದ ಆಟ. 3 ಎಸೆತ 7 ಓಟಗಳು ಬರಬೇಕಾಗಿದೆ. KSPL ರಾಹುಲ್ ಹೆಲಿಕಾಪ್ಟರ್ ಶಾಟ್, 2 ಎಸೆತ 7 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈ ಚೆಂಡಲ್ಲಿ ಸಿಕ್ಸರ್ ದಾಖಲಿಸಿದ್ರೆ ಪಂದ್ಯದ ಸಮಬಲ. ಕೊನೆ ಹಂತದವರೆಗೂ ಕೂಡ ಕ್ರಿಕೆಟ್ ಪಂದ್ಯ ಇರುತ್ತೆ. ರಾಹುಲ್ ಆಗಿ ಸಿರ್ಕತ್ತ ಚೆಂಡು ಒಂದರ ಬದಲಾಗಿ 2. ಅಲ್ಲಿ 5 ಓಟಗಳು ಬರಬೇಕಾಗಿದೆ. ಒಂದು ಬೌಂಡ್ರಿ ದಾಖಲಿಸಿದ್ರೆ ಪಂದ್ಯಾಟ ಈಗ ಸಮಬಲ. ಮಾರಿಯನ ಕೊಂಚ ಶೀಘ್ರ ಆಡುವ. ಒಂದೇ ಸತ 5 ಓಟಗಳು. ಸಿಕ್ಸರ್ ದಾಖಲಿಸಿದ್ರೆ ಮಾರಿಯಣ್ಣ ಅವರಿಂದ 1,000 ರೂಪಾಯಿ ರಾಹುಲ್ ಅವರಿಗೆ ಆಫರ್ ಇಟ್ಟಿದ್ದಾರೆ. ಎಲ್ಲ ತಮಾಷೆಗೋಸ್ಕರ. ಕ್ರೀಡಾ ಸ್ಫೂರ್ತಿ, ಕ್ರೀಡಾಪಟುಗಳಿಗೊಂದು ಸ್ಫೂರ್ತಿ ನೀಡುವ ಒಂದು ಮುನ್ಸೂಚನೆ. 1-5 ಬೌಂಡ್ರಿ ಸಿಕ್ಸರ್. ಸ್ಪಂದನವನ್ನ ಕೊನೆ ಹಂತದಲ್ಲಿ ಈಗ ನಡೆಸೋಣ ಜಯಿಸ್ತಾ ಇದೆ. ಓಕೆ, ಅಣ್ಣ ವಿಕೆಟ್ ತಗೊಂಡು ಹೋಗಿಲ್ಲ, ನಾಡ್ದು ಫೈನಲ್ ತನಕ ಬೇಕು. ಓಕೆ, ನಾಳೆ ಬೆಳಿಗ್ಗೆ 7:45ಕ್ಕೆ ಟಾಸ್ ಕಾರ್ಯಕ್ರಮ. 8 ಗಂಟೆಗೆ ಸರಿಯಾಗಿ ಪಂದ್ಯ ಪ್ರಾರಂಭಿಸ್ತಾರೆ. ನಾವು ಮೊದಲಾಗಿ ಹೇಳ್ತಾ ಇದ್ದೇವೆ 7:45ಕ್ಕೆ ಟಾಸ್, 8 ಗಂಟೆಗೆ ಮ್ಯಾಚ್ ರೆಡಿ ಆಗುತ್ತೆ. ಸರಿ, ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಶುಭ ರಾತ್ರಿ. ಬಾಯ್ ಬಾಯ್.